ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನ್ ನಿಮ್ ಡಾರ್ಲಿಂಗ್ ದಾನು. ಬಾಸ್ 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 ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವು ಕೇಳಿರ್ತಾರ, ನೋಡಿರ್ತಾರ ಕೂಡ. ಏನಕ್ಕಂದ್ರೆ ಅವ್ರವರ ಫ್ಯಾನ್ಸ್ ಅವ್ರ ಹೀರೋನ ಬಾಸ್ ಬಾಸ್ ಅಂತೆಲ್ಲ ಕರೀತಾರೆ. ನೋಡಿರ್ತಾರ, ಕಿಚ್ಚಾ ಬಾಸ್ ಅಂತೆಲ್ಲ ಕರೀತಾರೆ, ಯಶ್ ಬಾಸ್ ಎಲ್ಲ ಕರೀತಾರೆ, ಡಿ ಬಾಸ್ ಅಂತ ಕರೀತಾರೆ, ಅಪ್ಪು ಬಾಸ್ ಅಂತ ಕರೀತಾರೆ. ಈಗ ಹೊಸದಾಗಿ ಒಬ್ಬ ಹೀರೋ ಜಾಕೆಟ್ ಮೇಲೆ DS ಬಾಸ್ ಅಂತ ಹಾಕೊಂಡು ಪ್ರಮೋಷನ್ ಮಾಡ್ತಿದಾರೆ ಹೊಸ ಸಿನಿಮಾಗಡೆ. ಆ ಸಿನಿಮಾ ಯಾವುದು, ಆ ಹೀರೋ ಯಾರು? ಏನಕ್ಕಂದ್ರೆ ನೋಡಿ, ಈಗ ಫ್ಯಾನ್ಸ್ ಆ ಹೀರೋನ ಬಾಸ್ ಬಾಸ್ ಅಂತೆಲ್ಲ ಕರೆಯೋದು ಬೇರೆ, ಬಟ್ ಒಬ್ಬ ಹೀರೋನೇ ಜಾಕೆಟ್ ಮೇಲೆ DS ಬಾಸ್ ಅಂತ ಹಾಕೊಂಡು ಸಿನಿಮಾ ಪ್ರಮೋಷನ್ ಮಾಡೋದು ಬೇರೆ. ಏನಕ್ಕಂದ್ರೆ ಇಲ್ಲಿ ಪೋಟಿ ಬಂದಾಗ ತಾನೆ ಫ್ಯಾನ್ಸ್ ಗಳ ಮಧ್ಯೆ ಅಲ್ಲ, ಹೀರೋ ಕೂಡ ಬಾಸ್ ಅಂತ ಹಾಕ್ಸ್ಕೊಳಕ್ಕೆ ಒಂದು ತುಂಬಾ ಕುತೂಹಲ ಕೇಳಿಸಿದೆ ಈ ಬಗ್ಗೆ. ಯಾಕಂದ್ರೆ ಬಾಸ್ ಅಂದ್ರೆ ಡಿ ಬಾಸ್ ಅಂತೆಲ್ಲ ಕರಿತೀವಿ, ಯಶ್ ಬಾಸ್ ಅಂತೆಲ್ಲ ಕರೀತಾರೆ, ಕಿಚ್ಚಾ ಬಾಸ್ ಅಂತೆಲ್ಲ ಕರೀತಾರೆ. ಈ ರೀತಿಯಾಗಿ ಬಾಸ್ ಬಾಸ್ ಅಂತ ಬಂದಾಗ ಒಬ್ಬ ಹೀರೋ ಜಾಕೆಟ್ ಮೇಲೆ DS ಬಾಸ್ ಅಂತ ಹಾಕೊಂಡು ಸೈಡ್ ಎಲ್ಲ ನಂಬರ್ ಹಾಕೊಂಡು ಸಿನಿಮಾ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಮತ್ತೆ ಇದ್ರ ಹಿಂದಿನ ಕಾರಣಗಳೇನಂತೆಲ್ಲ ತಿಳಿಯೋಣ. ಹೀರೋ ಯಾರು, ಆ ಸಿನಿಮಾ ಯಾವುದು ಅಂತ ಅದ್ರ ಬಗ್ಗೆ ತುಂಬಾ ಡೀಟೇಲ್ಸ್ ಆಗೆಲ್ಲ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಈಗ ಡಿ ಬಾಸ್ 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 ಅಂತೆಲ್ಲ ಕರಿತೀವಿ, ಅವರು ಜೈಲಲ್ಲಿ ಇದ್ದಾರೆ. ನೋಡಿ, ಯಾವಾಗ ಯಾರ ಅದೃಷ್ಟ ಏನಾಗುತ್ತೆ, ಯಾರ ದುರಾದೃಷ್ಟ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಜೀವನ ಅನ್ನೋದು ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಒಬ್ಬ ಮನುಷ್ಯನ ಕೋಪ ಅಂತ ಹೇಳ್ಬೋದು. ಇನ್ನು ಆ ವಿಷಯ ಸೈಡ್ ಗಿಟ್ಟು ವಿಷಯಕ್ಕೆ ಬಂದ್ಬಿಡೋಣ. DS ಬಾಸ್ ಅಂತ ಹಾಕೊಂಡಿರೋ ಮಾತ್ರ ಧ್ರುವ ಸರ್ಜಾ. ಮಾರ್ಟಿನ್ ಸಿನಿಮಾ ಬಗ್ಗೆ ಖಂಡಿತವಾಗ್ಲು, ಯಾಕಂದ್ರೆ ಧ್ರುವ ಅಂದ್ರೆ ಡಿ, ಸರ್ಜಾ ಅಂದ್ರೆ ಎಸ್. DS ಬಾಸ್ ಅಂತ ಒಂದು ಜಾಕೆಟ್ ಹಾಕೊಂಡು ಸಿನಿಮಾ ಪ್ರಮೋಷನ್ ಮಾಡ್ತಾ ಇದ್ರೆ ಮಾರ್ಟಿನ್ ಸಿನಿಮಾ. ಇವತ್ತು ಮುಂಬೈಯಲ್ಲಿ 13 ಲ್ಯಾಂಗ್ವೇಜ್ ಗಳಲ್ಲಿ ಒಂದು ಟ್ರೈಲರ್ ಬಿಡುಗಡೆ ಮಾಡಲಾಗ್ತಾ ಇದೆ. ಆ ಟ್ರೈಲರ್ ಅನ್ನ ಪ್ರಮೋಟ್ ಮಾಡಕ್ಕೆ, ಆ ಟ್ರೈಲರ್ ನ ಒಂದು ಸಿನಿಮಾ ಪ್ರಮೋಷನ್ ಗೆ ಅವರು ಜಾಕೆಟ್ ಮೇಲೆ DS ಬಾಸ್ ಅಂತ ಹಾಕೊಂಡಿದ್ದಾರೆ. ನೀವು ರೀಸೆಂಟ್ ಆಗಿ ಕೇಳಿರ್ಬೋದು, ನೋಡಿರ್ತಾರ, ಅಲ್ಲೆಲ್ಲಿ ಸೋಷಿಯಲ್ ಮೀಡಿಯಾ ವೈರಲ್ ಆಗಿರುತ್ತೆ. ಡಿ ಬಾಸ್ಗೆ ಮತ್ತೆ ಧ್ರುವ ಸರ್ಜಾಗೆ ಸ್ವಲ್ಪ ವೈಮನಸ್ಸಿದೆ, ಅವ್ರ ಮಧ್ಯೆ ಒಂದು ವಾಗ್ವಾದ ಇದೆ. ಆದ ಕಾರಣ ಈ ರೀತಿಯಾದ ಒಂದು ಪ್ರಮೋಷನ್ ಮಾಡ್ತಾ ಇದಾರೆ ಅಂತೆಲ್ಲ ನಿಮ್ಗೆ ಅನ್ಸುತ್ತಾ? ಕಮೆಂಟ್ ಮಾಡಿ. ಖಂಡಿತವಾಗ್ಲು ನಾವು ಕೇಳ್ದಂಗೆ, ನೀವು ನೋಡ್ದಂಗೆ ಎಲ್ಲ ಒಂದು ಗೂಗಲ್ ಟೈಪ್ ಮಾಡಿದ್ರು ಡಿ ಬಾಸ್ ಅಂತ ಚಾಲೆಂಜ್ ಸ್ಟಾರ್ ದರ್ಶನ್ ಅಂತ ಬರುತ್ತೆ. ಬಟ್ ಈ ಮಧ್ಯದಲ್ಲಿ, ಈ ಗ್ಯಾಪ್ ಅಲ್ಲೇ ಕೂಡ DS ಬಾಸ್ ಅಂತ ಧ್ರುವ ಸರ್ಜಾ ಅವರು ಒಂದು ಜಾಕೆಟ್ ಮೇಲೆ ಹೆಸರು ಹಾಕೊಂಡು ಪ್ರಮೋಟ್ ಮಾಡ್ತಾ ಇದಾರೆ. ಮತ್ತೆ ಇದ್ರ ಬಗ್ಗೆ ಏನ್ ಅನ್ಸುತ್ತಂತ ಹೇಳಿ. ಖಂಡಿತವಾಗ್ಲೂ ಮಾರ್ಟಿನ್ ಸಿನಿಮಾ ವಿಷಯಕ್ಕೆ ಬಂದ್ರೆ, ಮಾರ್ಟಿನ್ ಸಿನಿಮಾ ಕೂಡ ಟ್ರೈಲರ್ ತುಂಬಾ ಚೆನ್ನಾಗಿದೆ. ಬಟ್ ಯಾವ ರೀತಿ ಒಂದು ರೆಸ್ಪಾನ್ಸ್ ಬರ್ತದೆ ಎಲ್ಲರಿಗೂ ಒಂದು ಕುತೂಹಲ ಕೂಡ ಕೇಳಿಸಿದೆ. ಏನಕ್ಕಂದ್ರೆ ಈ ಸಿನಿಮಾದಲ್ಲಿ ಇಂಟರ್ನ್ಯಾಷನಲ್ ವಿಲನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಇದ್ದಾರೆ. ಸಿನಿಮಾ ಬಗ್ಗೆ ಕೂಡ ತುಂಬಾ ಒಳ್ಳೆ ಒಂದು ಹೈಪ್ ಇದೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಮತ್ತೆ ಈ ಧ್ರುವ ಸರ್ಜಾ ಅವರು ಈ DS ಬಾಸ್ ಅಂತ ಜಾಕೆಟ್ ಮೇಲೆ ಹಾಕೊಂಡಿರೋದಕ್ಕೆ ಹಲವಾರು ಡಿ ಬಾಸ್ ಫ್ಯಾನ್ಸ್ ಕೂಡ ಒಂದು ರಿಪ್ಲೈ ಮಾಡ್ತಾ ಇದಾರೆ. ಏನಕ್ಕಂದ್ರೆ ಬಾಸ್ ಅಂದ್ರೆ ಅದು ಕೇವಲ ದರ್ಶನ್ ಅಂತ ಮಾತ್ರ ಅಂತ. ಆದ್ರೆ ಎಲ್ಲಾ ಫ್ಯಾನ್ಸ್ ಅವರು ಅವರವರ ಹೀರೋಗೆ ಬಾಸ್ ಅಂತೆಲ್ಲ ಕರೀತಾರೆ. ಬಟ್ ಈ ತರ ಡಿಫ್ರೆಂಟ್ ಆಗಿ ಧ್ರುವ ಸರ್ಜಾ ಅವರು ಅವರ ಜಾಕೆಟ್ ಮೇಲೆ ಡಿ ಬಾಸ್ ಅಂತ ಹಾಕೊಂಡು ನಾವೇನ್ ಕಡಿಮೆ ಇಲ್ಲ ಅನ್ನೋ ಲೆವೆಲ್ ಗೆ ಪ್ರಮೋಟ್ ಮಾಡ್ತಾ ಇದಾರೆ. ಅವ್ರ ಹೆಸರು ಕೂಡ ಧ್ರುವ ಸರ್ಜಾ DS ಬಾಸ್ ಅಂತೆಲ್ಲ ಹಾಕೊಂಡಿದ್ದಾರೆ ಅಂತೆಲ್ಲ ಅವ್ರ ಫ್ಯಾನ್ಸ್ ಅಂತ ಇದ್ದಾರೆ. ನಮ್ ಬಾಸ್, ನಮ್ ಹೀರೋ, ನಮ್ಗೆ ಬಾಸ್ ಅಂತೆಲ್ಲ ಹೇಳ್ತಾರೆ. ಮತ್ತೆ ನಿಮ್ಗೆ ನಿಜವಾದ ಬಾಸ್ ಯಾರಂತ ಕಮೆಂಟ್ ಮಾಡಿ. ಮತ್ತೆ ಇದ್ರ ಬಗ್ಗೆ ನೀವ್ ಹೇಳ್ತೀರಾ ಅಂತ ಹೇಳಿ. ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.